ಮುಂಡಗೋಡ ತಾಲೂಕಿನ ಅಗಡಿ ಗ್ರಾಮದ ಹೆಸರಾದ ಅಕ್ಕಿ ಮಿಲ್ ಮಾಲೀಕರಾಗಿದ್ದ ದಿವಂಗತ ರಾಮಕೃಷ್ಣ ಗಜಣ್ಣ ಪಾಲೇಕರ್ ಅವರ 12ನೇ ದಿನದ ವೈಕುಂಠ ಸಮಾರಾಧನೆ ಭಾನುವಾರ ಕುಟುಂಬದವರಿಂದ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಶಾಸಕ ಶಿವರಾಮ ಹೆಬ್ಬಾರ್ ಅವರ ಜೊತೆಗೆ ನಮ್ಮ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸಾವಿರಾರು ಅಭಿಮಾನಿಗಳು, ವ್ಯಾಪಾರಿಗಳು ಮತ್ತು ಎಲ್ಲ ಧರ್ಮದ ಬಂಧುಗಳು ಬಂದು ಗಜಣ್ಣನವರ ಭಾವಚಿತ್ರಕ್ಕೆ ಹೂವು ಹಾಕಿ ಕಣ್ಣೀರ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಜಾತಿ ಧರ್ಮ ನೋಡದೆ ಎಲ್ಲರ ಪ್ರೀತಿ ಗಳಿಸಿದ್ದ ಗಜಣ್ಣನವರ ಸರಳತೆ ಮತ್ತು ಒಳ್ಳೆಯ ಮನಸ್ಸನ್ನ ನೆನೆದು ಹಾವೇರಿಯ ವಯಸ್ಸಾದ ಭತ್ತದ ವ್ಯಾಪಾರಿ ಚಮನಸಾಬ ಅವರು ಕಣ್ಣೀರಿಟ್ಟ ಸನ್ನಿವೇಶ ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸನ್ನು ಕರಗಿಸುವಂತಿತ್ತು. ಅಣ್ಣನನ್ನು ಕಳೆದುಕೊಂಡ ದೊಡ್ಡ ದುಃಖದಲ್ಲೂ ಅಶೇಕ ಪಾಲೇಕರ್ ಬಂದ ಜನರನ್ನ ಗೌರವದಿಂದ ಉಪಚರಿಸಿ ಊಟದ ವ್ಯವಸ್ಥೆಯನ್ನು ನೋಡಿಕೊಂಡರೆ ಮಕ್ಕಳಾದ ಜಯಕುಮಾರ ಮತ್ತು ವಿಜಯಕುಮಾರ ತಂದೆಯ ನೆನಪಿನಲ್ಲಿ ಕಣ್ಣೀರು ಹಾಕಿದ್ದರು. ಜನಸಾಗರವೇ ಹರಿದು ಬಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದನ್ನು ನೋಡಿದರೆ ಗಜಣ್ಣನವರು ತಮ್ಮ ಜೀವನದಲ್ಲಿ ಗಳಿಸಿದ ಪ್ರೀತಿ ವಿಶ್ವಾಸ ಎಷ್ಟೊಂದು ದೊಡ್ಡದಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಇದೇ ರೀತಿ ಪ್ರೀತಿ ವಿಶ್ವಾಸ ಇಡೀ ನಮ್ಮ ತಾಲೂಕಿನ ಜನ ಕೊಟ್ಕೊಂಡು ಬಂದಿದ್ದಾವೆ, ಮುಂದೆ ಕೊಟ್ಕೊಂಡು ಹೋಗ್ತವೆ. ಅಶೋಕಣ್ಣ ನಮಗೂ ಮತ್ತು ಈ ಕುಟುಂಬಕ್ಕೂ ಒಂದು ಸಂಬಂಧ ಇದೆ. ಅಶೋಕಣ್ಣ ಮಕ್ಕಳು ಕೊಟ್ಟಿದ್ದು ಯಲ್ಲಾಪುರಕ್ಕೆ, ಗಜಣ್ಣ ಮಗಳು ಕೊಟ್ಟಿದ್ದು ಯಲ್ಲಾಪುರಕ್ಕೆ. ಹಾಗಾಗಿ ಆ ಕುಟುಂಬದಿಂದ ನಮಗೂ ನಮ್ಮ ಸಂಬಂಧ ಇದೆ. ನೀವು ಎರಡೂ ಹೊಳೆಯಿಂದೆಯೋ ನನ್ನ ಸ್ನೇಹಿತರು, ಎರಡೂ ಬೀಗೋ ನನ್ನ ಅತ್ಯಂತ ಹತ್ತಿರದವರು. ಎರಡೂ ಮಕ್ಕಳನ್ನು ಒಳ್ಳೆಯ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಗಜಣ್ಣವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೇನೆ. ಆ ಕುಟುಂಬಕ್ಕೆ ಅವರ ದುಃಖದಿಂದ ಎದ್ದೇಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ. ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಆದರ್ಶದ ಬದುಕು ಅವ್ರ ಕುಟುಂಬಕ್ಕೆ ಇನ್ನಷ್ಟು ಕಾಲ ಉಳಿಲಿ. ಅವ್ರು ಏನೆಲ್ಲ ಬಿಟ್ಟು ಹೋಗಿದ್ದಾವೆ ಅಂತಂದರೆ ಅಶೋಕನ ಜನರ ಪ್ರೀತಿಯನ್ನು ಬಿಟ್ಟು ಹೋಗಿದ್ದಾರೆ. ಭಾಳ ಕಾಲದಿಂದ ಈ ತಾಲೂಕಿನಲ್ಲಿ ಅವ್ರ ಸಂಬಂಧ, ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಜಾತಿ ಲೆಕ್ಕಕ್ಕೋದು ಯಾವೇ ಇಲ್ಲ. ಅವೇ 2 ಜನ. ಆದರೆ ಎಲ್ಲ ಸಮಾಜದ ಜೊತೆಗೆ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲರ ಜೊತೆಗೆ ಅಶೋಕಣ್ಣ ಮತ್ತು ಗಜಣ್ಣ ಅಷ್ಟೇ ಪ್ರೀತಿಯಿಂದ ಬದುಕು ಬಂದವು. ಆ ಕಾರಣಕ್ಕಾಗಿ ಎಲ್ಲ ಸಮಾಜದ ಜನ ಅವರ ಆತ್ಮಕ್ಕೆ ಶಾಂತಿ ಕೊಡೋದಕ್ಕೆ ಬರ್ತಾರೆ. ನಾನು ಈ ಕ್ಷೇತ್ರ ಶಾಸಕನಾಗಿ ಅವರೊಬ್ಬ ಹಿತೈಷಿಯಾಗಿ ಆ ಕುಟುಂಬಕ್ಕೆ, ಗಜಣ್ಣ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೇನೆ. ಭಗವಂತ ಸ್ವರ್ಗದಲ್ಲೂ